ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಪೋಲಾಜಿಕಲ್ ಸಾರ್ಟಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್, ಎರಡೇ ಸ್ಟೆಪ್ ಅನ್ನ ನಾವು ಯೂಸ್ ಮಾಡೋದು ಈ ಒಂದು ಪ್ರಾಬ್ಲಮ್ ಅಲ್ಲಿ. ಸೊ ಯಾವ ರೀತಿ ಅಂತ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವಾಗ ಒಂದು ಗ್ರಾಫ್ ಅಥವಾ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾವು ಟೋಪೋಲಾಜಿಕಲ್ ಸಾರ್ಟಿಂಗ್ ಅನ್ನ ಈ ಡಯಾಗ್ರಾಮ್ ಅಥವಾ ಗ್ರಾಫ್ ಮೇಲೆ ಅಪ್ಲೈ ಮಾಡಬೇಕು ಅಂತಂದ್ರೆ ಈ ಒಂದು ಗ್ರಾಫ್ ಅಥವಾ ಡಯಾಗ್ರಾಮ್ ಏನಿದೆ ಅದು ಎರಡು ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು. ಮೊದಲನೇ ಕಂಡೀಷನ್ ಏನು, ಈ ಕೊಟ್ಟಿರುವಂತ ಗ್ರಾಫ್ ಡೈರೆಕ್ಟೆಡ್ ಗ್ರಾಫ್ ಆಗಿರ್ಬೇಕು. ಡೈರೆಕ್ಟೆಡ್ ಗ್ರಾಫ್ ಅಂದ್ರೇನು ನೋಡಿ, ಇಲ್ಲಿ 2, 0, 1, 5, 4, 3, 6 ಇವುಗಳನ್ನ ನಾವೇನಂತ ಕರಿತೀವಿ, ನೋಡ್ ಅಥವಾ ವರ್ಟೆಕ್ಸ್ ಅಂತ ಕೂಡ ಕರಿಬಹುದು. ಆದ್ರೆ ನಾವು ಇವಾಗ ಮೇಜರ್ ಆಗಿ ಡೇಟಾ ಸ್ಟ್ರಕ್ಚರ್ಸ್ ಅಲ್ಗೋರಿದಮ್ಸ್ ಅಲ್ಲಿ ನೋಡ್ತಿರೋ ಪ್ರಕಾರ ನೋಡ್. ಸೊ ಇವಾಗ ಇದನ್ನ ನೋಡ್ ಅಂತ ಕರಿತೀವಿ. ನೆಕ್ಸ್ಟ್, ಎರಡು ನೋಡ್ಗಳನ್ನ ಕನೆಕ್ಟ್ ಮಾಡ್ತಿರುವಂತ ಲೈನ್ ಏನಿದೆ ಇದನ್ನ ನಾವು ಎಡ್ಜಸ್ ಅಂತ ಕರಿತೀವಿ. ಎರಡು ನೋಡ್ಗಳನ್ನ ಕನೆಕ್ಟ್ ಮಾಡುವಂತ ಲೈನ್ ಎಡ್ಜಸ್, ಇವುಗಳು ನೋಡ್ಗಳು. ಈಗ ಈ ಎಡ್ಜ್ ಏನಿದೆ ಇದು ಡೈರೆಕ್ಟೆಡ್ ಎಡ್ಜ್ ಆಗಿದೆ ನೋಡಿ. 6 ಇಂದ 5ಗೆ ಡೈರೆಕ್ಷನ್ ತೋರಿಸ್ತಾ ಇದೆ, 1 ಇಂದ 2ಗೆ, 2 ಇಂದ 3ಗೆ, 5 ಇಂದ 3ಗೆ, ಈ ರೀತಿ ಡೈರೆಕ್ಷನ್ ತೋರಿಸಿದ್ರೆ ಡೈರೆಕ್ಟೆಡ್ ಗ್ರಾಫ್ ಅಂತ. ನೆಕ್ಸ್ಟ್, ಎರಡನೇ ಕಂಡೀಷನ್ ಏನು, ಎ ಸೈಕ್ಲಿಕ್ ಗ್ರಾಫ್ ಆಗಿರಬೇಕು. ಎ ಸೈಕ್ಲಿಕ್ ಗ್ರಾಫ್ ಅಂತ ಅಂದ್ರೆ ಏನು ನೋಡಿ, ಇವಾಗ ನಾನು ಇಲ್ಲಿ ನಿಂತಿದ್ದೀನಿ, ನಾನು ಎಲ್ಲಾ ಕಡೆ ಸುತ್ತಾಡ್ಕೊಂಡು ಮತ್ತೆ ವಾಪಸ್ ಬಂದು ಇದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಸೈಕ್ಲಿಕ್. ಇಲ್ಲ, ನಾನು ಇಲ್ಲಿ ನಿಂತಿದ್ದೀನಿ ಈ ಕಡೆ ಹೋಗಿ ನಿಂತ್ಕೊಂಡೆ ಅಂತಂದ್ರೆ ಎ ಸೈಕ್ಲಿಕ್. ತೋರಿಸ್ತೀನಿ ನೋಡಿ. ಇವಾಗ ಈಗ 0 ಇಂದ ನಾನು ಶುರು ಮಾಡಿದೆ ಅಂತ ಅನ್ಕೊಳ್ಳಿ. 0 ಇಂದ ನಾನೇನಾದ್ರೂ ವಾಪಸ್ ಮತ್ತೆ 0ಗೆ ಬಂದ್ರೆ ಅದು ಸೈಕ್ಲಿಕ್. ಬರ್ಲಿಲ್ಲ ಅಂತ ಅಂದ್ರೆ ಎ ಸೈಕ್ಲಿಕ್ ಆಗಿರ್ಬೇಕು. ನೋಡಿ ಇಲ್ಲಿ 0 ಇಂದ 2ಗೆ ಹೋಗ್ತಾ ಇದೀನಿ, 2 ಇಂದ 3 ಇಂದ ನಾನು ಮುಂದೆ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಫಾರ್ವರ್ಡ್ ಗೋಯಿಂಗ್ ಆರೋ ಇಲ್ಲ. 3 ಇಂದ ಹೊರಗಡೆ ಹೋಗುವಂತ ಆರೋನ ಯೂಸ್ ಮಾಡ್ಕೊಂಡು ಹೋಗ್ಬೇಕಲ್ವಾ. 3 ಇಂದ ಹೊರಗಡೆ ಹೋಗುವಂತ ಆರೋ ಇಲ್ಲ. ನೆಕ್ಸ್ಟ್ 2ನೇ ನೋಡಿಬೇಕಿದ್ರೆ 2 ಇಂದ 3ಗಿದೆ, 3 ಇಂದ ಮುಂದೆ ಹೋಗಕ್ಕಾಗಲ್ಲ. 1 ಇಂದ 5 ಇದೆ, 5 ಇಂದ 4 ಇದೆ, 4 ಇಂದ ಮುಂದೆ ಹೋಗಕ್ಕಾಗಲ್ಲ. 1 ಇಂದ 5, 5 ಇಂದ 3 ಇಂದ ಮುಂದಕ್ಕೆ ಹೋಗಕ್ಕಾಗಲ್ಲ. ಯಾಕಂದ್ರೆ 3 ಇಂದ ಔಟ್ ಗೋಯಿಂಗ್ ಯಾರೋ ಇಲ್ಲ. ನೆಕ್ಸ್ಟ್ 1 ಇಂದ 2ಗೆ ಬಂದ್ರೆ 2 ಇಂದ 3ಗೆ ಹೋಗ್ಬೋದು, 3 ಇಂದ ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ನೀವು ಯಾವುದೇ ನೋಡನ್ನ ನೋಡಿದ್ರೆ ಎ ಸೈಕ್ಲಿಕ್ ಅಂತ ಅಂದ್ರೆ ನೀವು ಒಂದು ನೋಡಿಂದ ಶುರು ಮಾಡಿದ್ರೆ ಮತ್ತೆ ಆ ನೋಡ್ಗೆ ವಾಪಸ್ ಬರೋದಕ್ಕೆ ಆಗಲ್ಲ. ಸೊ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು, ಕೊಟ್ಟಿರುವಂತ ಗ್ರಾಫ್ ಎ ಸೈಕ್ಲಿಕ್ ಕೂಡ ಇದೆ, ಮತ್ತೆ ಎಡ್ಜಸ್ ಡೈರೆಕ್ಷನ್ ಅನ್ನು ತೋರಿಸ್ತಿರೋದ್ರಿಂದ ಡೈರೆಕ್ಟೆಡ್. ಸೊ ಎರಡು ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಟೋಪೋಲಾಜಿಕಲ್ ಸಾರ್ಟಿಂಗ್ ಅನ್ನು ನಾನು ಈ ಒಂದು ಗ್ರಾಫ್ ಅಥವಾ ಡಯಾಗ್ರಾಮ್ ಮೇಲೆ ಅಪ್ಲೈ ಮಾಡಬಹುದು. ಇವಾಗ ನಾನು ಹೇಳಿದೆ ಎರಡು ಸ್ಟೆಪ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತ. ಮೊದಲನೇ ಸ್ಟೆಪ್ ಏನು, ಕ್ಯಾಲ್ಕುಲೇಟ್ ಇನ್ ಡಿಗ್ರಿ ಆಫ್ ಈಚ್ ನೋಡ್. ಇನ್ ಡಿಗ್ರಿ ಆಫ್ ಈಚ್ ನೋಡ್, ಪ್ರತಿಯೊಂದು ನೋಡಿನ ಇನ್ ಡಿಗ್ರಿಯನ್ನ ಹುಡುಕ್ಬೇಕು. ಇನ್ ಡಿಗ್ರಿ ಅಂತ ಅಂದ್ರೆ ಏನು ನೋಡಿ, ನಾನು ಇಲ್ಲಿ ನಿಂತಿದ್ದೀನಿ, ನನ್ನ ಕಡೆ ಎಷ್ಟು ಆರೋಗಳು ಬರ್ತವೆ ಅಥವಾ ಎಡ್ಜಸ್ಗಳು ಬರ್ತವೆ ಅದು ನನ್ನ ಇನ್ ಡಿಗ್ರಿ. ಈಗ ಫಾರ್ ಎಕ್ಸಾಂಪಲ್ ಎ ಇದೆ ಅಂತ ಅನ್ಕೊಳ್ಳಿ, ಎ ಕಡೆ ಒಂದು ಆರೋ ಬರ್ತಾ ಇದೆ, ಅದರ ಕಡೆ ಬರ್ಬೇಕು ಇನ್ ಡಿಗ್ರಿ. ಇನ್ ಅಂತಂದ್ರೇನು ಅದರ ಕಡೆ. ಸೊ ಇವಾಗ ಇದರ ಇನ್ ಡಿಗ್ರಿ ಎಷ್ಟು, 1. ನೆಕ್ಸ್ಟ್, ಸೊ ಇವಾಗ ಕಂಡುಹಿಡಿದ್ರೆ ಇನ್ ಡಿಗ್ರಿ ಆಫ್ ಎ, 3 ಆರೋಗಳು ಒಳಗಡೆ ಬರ್ತಾ ಇದೆ, 2 ಆರೋ ಹೊರಗಡೆ ಹೋಗ್ತಾ ಇದೆ. ಹೊರಗಡೆ ಹೋಗ್ತಿರೋದು ನಮಗೆ ಬೇಕಾಗೇ ಇಲ್ಲ, ನಮಗೆ ಬೇಕಾಗಿರೋದು ಇನ್ ಡಿಗ್ರಿ ಅಂದ್ರೆ ಒಳಗಡೆ ಬರ್ತಿರೋ ಆರೋ. ಸೊ ಇದರ ಇನ್ ಡಿಗ್ರಿ ಎಷ್ಟು, 3. ಈ ರೀತಿ ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಏನು, ಡಿಲೀಟ್ ನೋಡ್ ವಿತ್ 0 ಇನ್ ಡಿಗ್ರಿ and 0 in degree along with its edges. ಸೊ ಇವಾಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಈ ಡಯಾಗ್ರಾಮ್ ಅಥವಾ ಗ್ರಾಫ್ಗೆ ಇನ್ ಡಿಗ್ರಿಯನ್ನ ಬರೀತಾ ಹೋಗೋಣ. ಮೊದಲನೇ ಸ್ಟೆಪ್. ಸೊ ಇನ್ ಡಿಗ್ರಿನ ಯಾವ ರೀತಿ ಬರೆಯೋದು, ಅದರ ಕಡೆ ಎಷ್ಟು ಆರೋ ಬರ್ತಾ ಇರ್ತವೆ ಅದು ಆ ನೋಡಿನ ಇನ್ ಡಿಗ್ರಿ ಆಗಿರುತ್ತೆ. ನೋಡಿ 0 ಇಂದ ಹೊರಗಡೆ ಹೋಗ್ತಿದೆ ಆರೋ, ಬಟ್ 0ಗೆ ಯಾವುದೇ ಒಂದು ಆರೋ ಒಳಗಡೆ ಬರ್ತಿಲ್ಲ, ಅಂದ್ರೆ 0 ಕಡೆ ಯಾವುದೇ ಒಂದು ಹೆಡ್ ಇಲ್ಲ. ಸೊ ಇದಕ್ಕೆ ಇನ್ ಡಿಗ್ರಿ ಎಷ್ಟು, 0. 1ಗೆ ನೋಡಿ 0 ಇಂದ 1 ಬರ್ತಾ ಇದೆ, 6 ಇಂದ 1 ಬರ್ತಾ ಇದೆ. ಸೊ ಎರಡು ಎಡ್ಜಸ್ ಬರ್ತಿರೋದ್ರಿಂದ ಇನ್ ಡಿಗ್ರಿ ಆಫ್ 1 is 2. ಇನ್ ಡಿಗ್ರಿ ಆಫ್ 6 6 ಇಂದ ಹೊರಗಡೆ ಹೋಗ್ತಾ ಇದೆ, ಬಟ್ 6 ಕಡೆ ಯಾವುದು ಆರೋಸ್ ಬರ್ತಾ ಇಲ್ಲ. ಸೊ ಇದರ ಇನ್ ಡಿಗ್ರಿ 0.
5ಗೆ 1 2, 1ರಿಂದ 1 ಬರ್ತಾ ಇದೆ, 6ಇಂದ 1 ಬರ್ತಾ ಇದೆ, ಸೊ ಇನ್ ಡಿಗ್ರಿ ಇಸ್ 2. 4ಗೆ 5ಇಂದ ಬರ್ತಾ ಇದೆ, ಸೊ ಇನ್ ಡಿಗ್ರಿ ಇಸ್ 1. 3ಗೆ 1 5ಇಂದ 1 2 ಇಂದ, ಸೊ ಇದರ ಇನ್ ಡಿಗ್ರಿ ಇಸ್ 2. 2ಗೆ 1 0 ಇಂದ 1 1 ಇಂದ, ಸೊ ಇದರ ಇನ್ ಡಿಗ್ರಿ 2. ಮೊದಲನೇ ಸ್ಟೆಪ್ ಆಯ್ತು, ಏನು? ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಆಫ್ ಈಚ್ ನೋಡ್. ನೆಕ್ಸ್ಟ್ ಸ್ಟೆಪ್ ಏನು? ಡಿಲೀಟ್ ದ ನೋಡ್ ವಿತ್ 0 ಇನ್ ಡಿಗ್ರಿ. ನೋಡಿ ಇವಾಗ 0 ಇನ್ ಡಿಗ್ರಿ ಎಲ್ಲೆಲ್ಲಿದೆ? 0th ನೋಡ್ಗಿದೆ ಮತ್ತೆ 6th ನೋಡ್ಗಿದೆ. 0th ನೋಡ್ ಮತ್ತೆ 6th ನೋಡ್. ನಾನು ಇವಾಗ ಯಾವ್ದೊಂದು ಡಿಲೀಟ್ ಮಾಡಬೇಕು, ಯಾವ್ದಾದ್ರೂ ನೀವು ಡಿಲೀಟ್ ಮಾಡಬೇಕು. ಫಸ್ಟ್ 6ನೇ ಡಿಲೀಟ್ ಮಾಡಬೇಕು, ನೆಕ್ಸ್ಟ್ 0ನೇ ಡಿಲೀಟ್ ಮಾಡಬೇಕು ಅಂತ ಏನಿಲ್ಲ. ನೀವು 0ನಾದ್ರೂ ಫಸ್ಟ್ ಡಿಲೀಟ್ ಮಾಡ್ಬೋದು, 6ನಾದ್ರೂ ಫಸ್ಟ್ ಡಿಲೀಟ್ ಮಾಡ್ಬೋದು. ಇವಾಗ ನಾವು ಫೈನಲ್ ಆನ್ಸರ್ನ ಇಲ್ಲಿ ಬರೀತಾ ಹೋಗೋಣ. ನಾನು 0th ನೋಡನ್ನ ಡಿಲೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ 0th ನೋಡನ್ನ ಡಿಲೀಟ್ ಮಾಡಬೇಕು ಅಲಾಂಗ್ ವಿತ್ ಇಟ್ಸ್ ಎಡ್ಜಸ್. ಸೊ ಅದರಿಂದ ಹೊರಗಡೆ ಹೋಗ್ತಿರುವಂತ ಎಡ್ಜ್ ಅನ್ನ ಕೂಡ ನಾವು ಡಿಲೀಟ್ ಮಾಡ್ಬೇಕು, ಯಾಕಂದ್ರೆ 0 ಇಂದ ಇದಕ್ಕೆ ಹೋಗ್ತಾ ಇರೋದು ಬೇರೆ ನೋಡ್ಗಳಿಗೆ. ಸೊ ಈ ಔಟ್ ಗೋಯಿಂಗ್ ಎಡ್ಜಸ್ ಅನ್ನು ಕೂಡ ನಾವು ಕ್ಯಾನ್ಸಲ್ ಔಟ್ ಮಾಡಬೇಕು ಅಲಾಂಗ್ ವಿತ್ ಇಟ್ಸ್ ಔಟ್ ಗೋಯಿಂಗ್ ಎಡ್ಜ್. ಸೊ ಇವಾಗ 0th ನೋಡ್ ಡಿಲೀಟ್ ಆಗಿದೆ, ಮತ್ತೆ ಅದರ ಕರೆಸ್ಪಾಂಡಿಂಗ್ ಔಟ್ ಗೋಯಿಂಗ್ ಆರೋಸ್ ಅಥವಾ ಎಡ್ಜಸ್ ಕೂಡ ಡಿಲೀಟ್ ಆಯ್ತು ಅಂತಂದ್ರೆ ಇನ್ನು ಉಳಿದಿರುವಂತ ಡಯಾಗ್ರಾಮ್ ಅನ್ನ ಮತ್ತೆ ಬರಿಬೇಕು. 6 1 5 ನೆಕ್ಸ್ಟ್ 2 3 4. ಸೊ ಇವಾಗ ಮತ್ತೆ ಅಪ್ಲೈ ಮಾಡಿ ಫಸ್ಟ್ ಸ್ಟೆಪ್ ಅನ್ನ. ಕ್ಯಾಲ್ಕುಲೇಟ್ ಇನ್ ಡಿಗ್ರಿ. ಸೊ ಇನ್ ಡಿಗ್ರಿ ಆಫ್ 1 ಏನು? 1 ಆರೋ 6 ಇಂದ ಬರ್ತಾ ಇದೆ ಒಂದ್ ಕಡೆ, ಸೊ ಇನ್ ಡಿಗ್ರಿ ಇಸ್ 1. ಇನ್ ಡಿಗ್ರಿ ಆಫ್ 6 ಇಸ್ 0, ಯಾಕೆ? ಅದರ ಕಡೆ ಯಾವುದೇ ಒಂದು ಆರೋ ಅಥವಾ ಎಡ್ಜಸ್ ಅದರ ಕಡೆ ಬರ್ತಾ ಇಲ್ಲ. ಇನ್ ಡಿಗ್ರಿ ಆಫ್ 5 ಈಸ್ 2, ನೋಡಿ 2 ಆರೋಗಳು ಬರ್ತಾ ಇದೆ. ಇನ್ ಡಿಗ್ರಿ ಆಫ್ 4 ಈಸ್ 1. ಇನ್ ಡಿಗ್ರಿ ಆಫ್ 3 ಈಸ್ 2. ಇನ್ ಡಿಗ್ರಿ ಆಫ್ 2 ಈಸ್ 1. ಸೊ ಎಷ್ಟು ಆರೋ ಅಥವಾ ಎಡ್ಜಸ್ಗಳು ಅದರ ಕಡೆ ಬರುತ್ತೆ ಅದು ಇನ್ ಡಿಗ್ರಿ. ಈಗ ಇನ್ ಡಿಗ್ರಿ 0 ಯಾವುದಕ್ಕಿದೆ ಅಂತ ಹುಡುಕಿ 6th ನೋಡ್ಗೆ. ಡಿಲೀಟ್ ದ ನೋಡ್ ವಿತ್ 0 ಇನ್ ಡಿಗ್ರಿ ಅಲಾಂಗ್ ವಿತ್ ಇಟ್ಸ್ ಎಡ್ಜ್. ಸೊ ಇವಾಗ 6th ನೋಡನ್ನ ನಾನು ಡಿಲೀಟ್ ಮಾಡ್ತಿದ್ದೀನಿ ಅಲಾಂಗ್ ವಿತ್ ಇಟ್ಸ್ ಔಟ್ ಗೋಯಿಂಗ್ ಎಡ್ಜಸ್. ಸೊ 2 ಎಡ್ಜಸ್ಗಳು ಔಟ್ ಗೋಯಿಂಗ್ ಆಗ್ತಾ ಇದೆ, ಅದನ್ನ ಕೂಡ ನಾನು ಡಿಲೀಟ್ ಮಾಡಬೇಕು. ನೆಕ್ಸ್ಟ್ ಇವಾಗ ಹೊಸದಾಗಿ ನಾವು ಡಯಾಗ್ರಾಮ್ ಅನ್ನ ಬರಿತೀವಿ. 6th ನೋಡ್ ಮತ್ತೆ ಅದರ ಎಡ್ಜಸ್ ಅನ್ನ ಬಿಟ್ಟು 1 5 2 3 ಮತ್ತೆ 4. ಈಗ ಮತ್ತೆ ಫಸ್ಟ್ ಸ್ಟೆಪ್ ಅನ್ನು ಅಪ್ಲೈ ಮಾಡಿ. ಕ್ಯಾಲ್ಕುಲೇಟ್ ಇನ್ ಡಿಗ್ರಿ. ಇನ್ ಡಿಗ್ರಿ ಆಫ್ 1 ಈಸ್ 0, ಯಾಕೆ? ಅದರ ಕಡೆ ಯಾವುದೇ ಒಂದು ಎಡ್ಜ್ ಬರ್ತಾ ಇಲ್ಲ. ಇನ್ ಡಿಗ್ರಿ ಆಫ್ 5 ಈಸ್ 1. ಇನ್ ಡಿಗ್ರಿ ಆಫ್ 4 ಈಸ್ 1. ಇನ್ ಡಿಗ್ರಿ ಆಫ್ 3 ಈಸ್ 2. ಇನ್ ಡಿಗ್ರಿ ಆಫ್ 2 ಈಸ್ 1. ಸೊ ಈ 0 ಇನ್ ಡಿಗ್ರಿ ಯಾವುದಕ್ಕಿದೆ? 1ಗಿದೆ. ಸೊ ಇವಾಗ 1 ನೋಡನ್ನ ನಾನು ಡಿಲೀಟ್ ಮಾಡ್ತೀನಿ. 1 ನೋಡನ್ನ ಡಿಲೀಟ್ ಮಾಡಿದೆ ಅಂತಂದ್ರೆ ಅದರಿಂದ ಔಟ್ ಗೋಯಿಂಗ್ ಆಗ್ತಿರುವಂತ 2 ಎಡ್ಜಸ್ ಅನ್ನ ಕೂಡ ನಾನು ಡಿಲೀಟ್ ಮಾಡಬೇಕು. ಸೊ ಎಡ್ಜಸ್ ಅನ್ನು ಡಿಲೀಟ್ ಮಾಡಾಯ್ತು, ನೋಡ್ ಕೂಡ ಡಿಲೀಟ್ ಮಾಡಾಯ್ತು ಅಂತಂದ್ರೆ ಕೊನೆಗೆ ಏನು ಉಳಿಯುತ್ತೆ ಅದನ್ನ ಹೊಸದಾಗಿ ಬರ್ಕೊಳ್ಳಿ. 5 3 4 ಮತ್ತೆ ಇಲ್ಲಿ 2. ಈಗ ಮತ್ತೆ ಅಪ್ಲೈ ಮಾಡಿ. 2 ಇನ ಇನ್ ಡಿಗ್ರಿ 0, ಯಾಕೆ? ಅದರ ಕಡೆ ಯಾವುದೇ ಆರೋ ಬರ್ತಾ ಇಲ್ಲ. 5 ಇನ ಇನ್ ಡಿಗ್ರಿ 0. ನೆಕ್ಸ್ಟ್ 4 ಇನ ಇನ್ ಡಿಗ್ರಿ 1. 3 ಇನ ಇನ್ ಡಿಗ್ರಿ 2, ಯಾಕೆ? 2 ಇಂದ 1 5 ಇಂದ 1. ಈಗ ನಾನು ಐದರ್ 5ನ ಡಿಲೀಟ್ ಮಾಡ್ಬೋದು ಅಥವಾ 2ನ ಡಿಲೀಟ್ ಮಾಡ್ಬೋದು, ಯಾವುದಾದ್ರೂ ಡಿಲೀಟ್ ಮಾಡಿ ನಿಮ್ಮ ಇಷ್ಟ. ಸೊ ನಾನು ಇವಾಗ 2 ಅನ್ನ ಡಿಲೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ 2 ಅನ್ನ ಡಿಲೀಟ್ ಮಾಡಿದ್ರೆ ಅದರಿಂದ ಔಟ್ ಗೋಯಿಂಗ್ ಆಗ್ತಿರುವಂತ ಎಡ್ಜ್ ಅನ್ನ ಕೂಡ ಡಿಲೀಟ್ ಮಾಡಬೇಕು. ಸೊ ಇವಾಗ ಏನೇನು ಉಳ್ಕೊಂತು? 5 4 ಮತ್ತೆ 3. ಇವಾಗ ಮತ್ತೆ ಇನ್ ಡಿಗ್ರಿಯನ್ನ ಬರಿತಾ ಹೋಗಿ. ಇನ್ ಡಿಗ್ರಿ ಆಫ್ 5 ಈಸ್ 0, ಯಾಕೆ? ಅದರ ಕಡೆ ಯಾವುದೇ ಆರೋ ಬರ್ತಾ ಇಲ್ಲ. ಇನ್ ಡಿಗ್ರಿ ಆಫ್ 4 ಈಸ್ 1. ಇನ್ ಡಿಗ್ರಿ ಆಫ್ 3 ಈಸ್ 1. 0 ಇನ್ ಡಿಗ್ರಿ ಇರೋದು 5ಗೆ. ಆ ನೋಡನ್ನ ನಾನು ಡಿಲೀಟ್ ಮಾಡ್ತೀನಿ ಅಲಾಂಗ್ ವಿತ್ ಇಟ್ಸ್ ಔಟ್ ಗೋಯಿಂಗ್ ಎಡ್ಜಸ್. ಸೊ ಔಟ್ ಗೋಯಿಂಗ್ ಎಡ್ಜಸ್ ಅನ್ನು ಕೂಡ ಡಿಲೀಟ್ ಮಾಡಿದೆ. ಸೊ ಇವಾಗ ಕೊನೆಯಲ್ಲಿ ಏನು ಉಳಿತು ಇಲ್ಲಿ ಬರಿತೀನಿ ನೋಡಿ. ಇವಾಗ 4 ಉಳ್ಕೊಂತು, 3 ಉಳ್ಕೊಂತು. ಇವುಗಳ ಮಧ್ಯೆ ಯಾವುದೇ ಎಡ್ಜಸ್ ಇಲ್ಲ. ಸೊ ಎಡ್ಜಸ್ ಇಲ್ಲ ಅಂತಂದ್ರೆ ಎರಡರದು ಕೂಡ ಇನ್ ಡಿಗ್ರಿ ಏನಾಯ್ತು? 0. ಅಂದ್ರೆ ಅದರ ಕಡೆ ಯಾವುದು ಎಡ್ಜ್ ಬರ್ತಾ ಇಲ್ಲ ಅಂತಂದ್ರೆ ಇನ್ ಡಿಗ್ರಿ 0. ಈಗ ನಾನು ಐದರ್ 4 ಅನ್ನ ಡಿಲೀಟ್ ಮಾಡ್ಬೋದು ಅಥವಾ 3 ಅನ್ನ ಡಿಲೀಟ್ ಮಾಡ್ಬೋದು, ಯಾವ್ದಾದ್ರು ಆಯ್ತು ನಿಮ್ಮ ಇಷ್ಟ. ಸೊ ನಾನು ಇವಾಗ 4 ಅನ್ನ ಡಿಲೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇನ್ನು ಉಳಿದಿದ್ದು ಯಾವುದು? 3 ನೋಡ್. ಸೊ ಅದರ ಕಡೆ ಯಾವುದೇ ಎಡ್ಜಸ್ ಬರ್ತಾ ಇಲ್ಲ ಅಂತಂದ್ರೆ ಸೊ ಅದರ ಇನ್ ಡಿಗ್ರಿ 0. ಸೊ ಅದನ್ನು ಕೂಡ ಡಿಲೀಟ್ ಮಾಡಿದ್ರೆ ನಮಗೆ ಏನೂ ಉಳಿಯಲ್ಲ. ಸೊ ಫೈನಲ್ ಆನ್ಸರ್ ಏನು? 0 6 1 2 5 4 3. ಸೊ ಇದೇ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಆರ್ಡರ್ ಆಫ್ ಡಿಲೀಷನ್. ಸೊ ಒಂದೊಂದ್ಸಲಿ ಚೇಂಜ್ ಆಗುತ್ತೆ, ಯಾಕೆ ನೋಡಿ? ಫಸ್ಟ್ ನಾವು 4 ಅನ್ನ ಡಿಲೀಟ್ ಮಾಡಿದ್ವಿ, ನೀವು 3 ಅನ್ನಾದ್ರೂ ಡಿಲೀಟ್ ಮಾಡ್ಬೋದಿತ್ತು.
ಇಲ್ಲಿ ಬಂದಾಗ ನಾವು ಸೆಕೆಂಡ್ ನೋಡನ್ನು ಡಿಲೀಟ್ ಮಾಡಿದ್ವಿ, ನೀವು 5th ನೋಡನ್ನು ಕೂಡ ಡಿಲೀಟ್ ಮಾಡ್ಬೋದಿತ್ತು ಫಸ್ಟ್. ಸೊ ಅವ್ರೇನ್ ಮಾಡ್ತಾರೆ, ನಿಮ್ಮ ಪ್ರೊಸೀಜರ್ ಅನ್ನ ನೋಡ್ತಾರೆ, ಕರೆಕ್ಟ್ ಆನ್ಸರ್ ಇದೆಯಾ ಇಲ್ವಾ ಅಂತ. ಸೊ ಫೈನಲ್ ಆನ್ಸರ್ ಸ್ವಲ್ಪ ವೇರಿ ಆಗ್ಬೋದು, ಯಾಕಂತಂದ್ರೆ ನೀವು ಡಿಲೀಟ್ ಮಾಡೋದ್ರ ಮೇಲೆ ಡಿಪೆಂಡ್. ಇದನ್ನೇ ಡಿಲೀಟ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಟೋಪೋಲಾಜಿಕಲ್ ಸಾರ್ಟಿಂಗ್. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂತಂದರೆ ಇನ್ನೂ ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಅದಕ್ಕೋಸ್ಕರ ನಾನು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ಟೋಪೋಲಾಜಿಕಲ್ ಸಾರ್ಟಿಂಗ್ದು. ಆ ಪ್ಲೇ ಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಜಾಸ್ತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.